ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಆರಂಭ ಆಗಿದೆ. ಕರ್ನಾಟಕ ಪರ ಗೊತ್ತುವಳಿ ಸ್ವೀಕರಿಸಲು ವಿಷಯ ಮಂಡನೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಗೊತ್ತುವಳಿ ವಿಷಯ ಮಂಡನೆ ಆಗ್ತಾ ಇದ್ದಂತೆ ಎಂಇಎಸ್ ಪುಂಡರ ಪುಂಡಾಟಿಕೆ ಮೆರೆದಿದ್ದಾರೆ. ಬೆಳಗಾವಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಬೆಳಗಾವಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಆರಂಭ ಆಗಿರೋದು. ಕರ್ನಾಟಕ ಪರ ಗೊತ್ತುವಳಿ ಸ್ವೀಕರಿಸಲು ವಿಷಯ ಮಂಡನೆ. ಏನಂತ? ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಗೊತ್ತುವಳಿ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಎಂಇಎಸ್ ಪುಂಡರೆಲ್ಲ ಪುಂಡಾಟಿಕೆ ಮೆರೆದು ಬಿಟ್ಟಿದ್ದಾರೆ. ಈ ಗಡಿ ವಿವಾದ ಕೋರ್ಟ್ನಲ್ಲಿದೆ ಅಂತ ಪುಂಡರು ಉದ್ದಟತನವನ್ನು ಮೆರೆದ್ರು. ಪಾಲಿಕೆ ಸಭೆಯಲ್ಲಿ ಗಡಿ ವಿವಾದ ವಿಚಾರಕ್ಕೆ ಗದ್ದಲವೂ ಕೂಡ ಉಂಟಾಯಿತು. ಅಂದರೆ ಈ ಹಿಂದೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತಿಲ್ಲಿ. ರಾಜ್ಯ ಸರ್ಕಾರ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅಂತ ಒಂದು ಐತಿಹಾಸಿಕ ಗೊತ್ತುವಳಿಯನ್ನು ಅಂಗೀಕಾರ ಮಾಡಿದೆ. ಆದರೆ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಬಂದಾಗ, ಈ ಹಿಂದೆ ಬೆಳಗಾವಿಯಲ್ಲಿ ಎಂಇಎಸ್ ಆಡಳಿತ ಇದ್ದಂತಹ ಸಮಯದಲ್ಲಿ ಅವರು ಕೆಲವೊಂದಿಷ್ಟು ಗೊತ್ತುವಳಿಗಳನ್ನು ಅಂಗೀಕಾರ ಮಾಡಿದ್ರು. ಏನಂತ ಅಂಗೀಕಾರ ಮಾಡಿದ್ರು? ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎನ್ನುವಂಥ ಒಂದು ವಿವಾದಾತ್ಮಕ ಗೊತ್ತುವಳಿಯನ್ನು ಈ ಹಿಂದೆ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ನಾವೇನು ಕರಿತೀವಿ, ಅದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಇದ್ದಂತಹ ಸಮಯದಲ್ಲಿ ಈ ಗೊತ್ತುವಳಿಗಳನ್ನು ಎಲ್ಲವನ್ನೂ ಕೂಡ ಅವರು ಪಾಸ್ ಮಾಡಿದ್ರು. ಆದರೆ ಇವತ್ತು ಬೆಳಗಾವಿಯ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಕರ್ನಾಟಕದ ಅಂದರೆ ಕನ್ನಡಿಗರೇ ಇದ್ದಾರೆ, ಮಹಾಪೌರರು. ಅದರ ಜೊತೆಗೆ ಉಪಮಹಾಪೌರರು ಕೂಡ ಕನ್ನಡಿಗರೇ ಇದ್ದಾರೆ. ಈ ಕಾರಣಕ್ಕಾಗಿ ಈ ಹಿಂದೆ ಮಾಡಿದ್ದಂಥ ಎಡವಟ್ಟುಗಳೇನಿತ್ತು ಅದನ್ನು ಸರಿಪಡಿಸಬೇಕು, ಆ ನಿರ್ಣಯಗಳನ್ನು ರದ್ದುಗೊಳಿಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಒಂದು ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ಅಂತ ಕನ್ನಡಪರ ಹೋರಾಟಗಾರರೆಲ್ಲ ಅನೇಕ ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಒಂದು ಸಭೆ ಕೂಡ ಆರಂಭ ಆಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಈ ಪುಂಡರೇನಿದ್ದಾರೆ, ಅಂದರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಅವರದ್ದೊಂದೇನು ಬೇಡಿಕೆ ಇದೆ, ಆ ಪುಂಡರೆಲ್ಲರೂ ಕೂಡ ಪುಂಡಾಟಿಕೆಯನ್ನು ಮೆರೆದ್ರು. ಈ ಪ್ರಕರಣ ಕೋರ್ಟ್ನಲ್ಲಿದೆ, ನೀವ್ಯಾಕೆ ಇಲ್ಲಿ ಗೊತ್ತುವಳಿಯನ್ನು ಮಾಡ್ತಾ ಇದ್ದೀರಿ ಅಂತ. ಆದರೆ ಸರ್ಕಾರದ್ದು ಮತ್ತು ಬೆಳಗಾವಿಯ ಪಾಲಿಕೆಯ ವಾದ ಏನು ಅಂತ ಹೇಳಿದರೆ, ಮಹಾಜನ್ ವರದಿಯೇ ಅಂತಿಮ. ಮಹಾಜನ್ ವರದಿ ಮತ್ತು 1956ರ ಭಾಷಾವಾರು ಪ್ರಾಂತ್ಯಗಳಲ್ಲಿ ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು ಅಂತ ವರದಿ ಇದೆ. ಅದರ ಭಾಗವಾಗಿ ಮಹಾಜನ್ ವರದಿಯ ಅಂತಿಮ ಅಂತಲೂ ಕೂಡ ಎಲ್ಲ ಹೇಳಲಾಗಿದೆ. ಆದರೆ ಎಂಇಎಸ್ ಮಾತ್ರ ಇದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಅವರೆಲ್ಲ ಉದ್ದಟತನವನ್ನು ಮೆರೆದಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದೆ. ಆದ್ದರಿಂದ ಏನಿಲ್ಲ ಅದರ ಬಗ್ಗೆ ಕೇಳ್ಕೊರಿ, ಅನ್ನದ ಬಗ್ಗೆ ಚರ್ಚೆ ಮಾಡೋಣ. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದೆ. ಆದ್ದರಿಂದ ಏನಿಲ್ಲ ಅದರ ಬಗ್ಗೆ ಕೇಳ್ಕೊರಿ, ಅನ್ನದ ಬಗ್ಗೆ ಚರ್ಚೆ ಮಾಡೋಣ. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದೆ. ಆದ್ದರಿಂದ ಏನಿಲ್ಲ ಅದರ ಬಗ್ಗೆ ಕೇಳ್ಕೊರಿ, ಅನ್ನದ ಬಗ್ಗೆ ಚರ್ಚೆ ಮಾಡೋಣ. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದೆ. ಆದ್ದರಿಂದ